ಇದು ಮತ್ತೊಂದು ದೃಶ್ಯ. ಈಗ ಭಾರತದ ಆಟಗಾರರು ಬಂದಿಳಿದಂತಹ ಒಂದು ಕ್ಷಣ. ಸೊ ಈ ದೃಶ್ಯಗಳಲ್ಲಿ ನೋಡ್ಬೋದು, ಅಂದರೆ ಇಂಡಿಯನ್ ಪ್ಲೇಯರ್ಸ್ ಎಲ್ಲರೂ ಕೂಡ ವಾಪಸ್ ಭಾರತಕ್ಕೆ ಬಂದರು. ಆ ಟೈಮ್ನಲ್ಲಿ ಆದಂತಹ ಒಂದು ಸಂಭ್ರಮಾಚರಣೆ. ಸೊ ಎರಡು ಕಡೆನೂ ಕೂಡ ನಿಮಗೆ ನೀರು ಹಾಕಿ ವೆಹಿಕಲ್ ನಿಲ್ಲಿಸಿ ಸೊ ಆ ರೀತಿಯಾದಂಥ ಒಂದು ಆನರ್ ಮಾಡಿದಂಥ ಸಂದರ್ಭ ನಾವೆಲ್ಲ ನೋಡ್ತಾ ಇದ್ದೀವಿ. ಗ್ರೇಟ್. ಯಾಕಂತಂದ್ರೆ ಅಷ್ಟು ಅಲ್ಲಿಂದ ಬಂದು ಇಲ್ಲಿ ಬರೋ ತನಕನೂ ಕೂಡ ನಾವು ಯಾವಾಗ ಭಾರತಕ್ಕೆ ಹೋಗ್ತೀವಿ ಅನ್ನುವಂಥದ್ದು ಒಂದು ಖುಷಿ ಇತ್ತಲ್ಲ ಆ ಪ್ಲೇಯರ್ಸ್. ನಿಜ, ಅಂದ್ರೆ ಅವರಲ್ಲೂ ಇರುತ್ತಲ್ಲ. ಮಲ್ಲೇಶ್, ಈಗ ಅಲ್ಲಿ ಅಫ್ಕೋರ್ಸ್ ಫ್ಯಾಮಿಲಿ ಇದೆ, ಸುಮಾರು ಜನ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದಾರೆ, ಬಾರ್ಬಡೋಸ್ ಅಲ್ಲಿ ಇದ್ದಾರೆ, ಬಟ್ ಸ್ಟಿಲ್ ವಿತ್ ಅ ಕ್ರೌಡ್ ಎಂಜಾಯ್ ಮಾಡೋದಿದೆಯಲ್ಲ, ಸೊ ಅದು ಅವರಲ್ಲೂ ಒಂದು ಕಾತರತೆ ಇದ್ದೇ ಇರುತ್ತೆ. ಹೌದು, ನಾವು ವರ್ಲ್ಡ್ ಕಪ್ ಗೆದ್ದಿದ್ದೀವಿ ನಿಜ, ಬಟ್ ಅಲ್ಲಿ ನಾವು ಪ್ರದೇಶದಲ್ಲಿದ್ದೀವಿ. ಅದು ಯಾರೇ ವಿದೇಶದವ್ರು ಸಿಕ್ಕಿದ್ರು ಅಥವಾ ಒಂದ್ ಸ್ವಲ್ಪ ಜನ ಯಾರೋ NRIಗಳು ಸಿಗ್ಬೋದು ನಮಗೆ, ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೂ ನಮ್ಮ ತಾಯ್ನಾಡಿಗೆ ಬಂದು ನಾವು ನಮ್ಮ ಜನರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಹ್ಯೂಜ್ ಡಿಫರೆನ್ಸ್ ಇರುತ್ತೆ. ಐ ಥಿಂಕ್ ದೇ ವರ್ ಆಲ್ಸೋ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಂತ ಅನ್ಸುತ್ತೆ. ಹೌದು, ಇಲ್ಲಿ ನೀವು ನೋಡ್ಬೋದು ಲೈಕ್ 2011 ಆದಮೇಲೆ ಆಲ್ಮೋಸ್ಟ್ ನಾವು 13 ಇಯರ್ಸ್ ಆ ಗ್ಯಾಪಲ್ಲಿ ನಾವು ಒಂದು ICC ಟ್ರೋಫಿ ಗೆದ್ದಿದ್ದಿಲ್ಲ. ಸೊ ಇಲ್ಲಿ ಗೊತ್ತಾಗುತ್ತೆ 2011 ಆಮೇಲೆ 2024 ಕಂಪೇರ್ ಮಾಡಿದರೆ ಎಷ್ಟು ಇಂಪಾರ್ಟೆಂಟ್ ಈ ಟ್ರೋಫಿ ನಾವು ಕಾಯ್ತಾ ಇದ್ವಿ ಅಂತ. ತುಂಬಾ ಅಂದ್ರೆ ಆಲ್ಮೋಸ್ಟ್ ಅದನ್ನೇ ಹೇಳ್ತಾ ಇದ್ವಿ ಆಕ್ಚುಲಿ ಸರ್. ಬಹುಶಃ ಈಗ ಸೌತ್ ಆಫ್ರಿಕಾ ನಾವು ಜನರೇಷನಲ್ ಚೋಕರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಚೋಕರ್ಸ್ ಆಫ್ ದ ಡಿಕೇಡ್ ಅನ್ನೋ ರೀತಿಯಾಗಿತ್ತು. 2013 ಚಾಂಪಿಯನ್ಸ್ ಟ್ರೋಫಿ ಒಂದ್ ಬಿಟ್ರೆ ಇವತ್ತಿನ ತನಕ 10 ICC ಟೂರ್ನಮೆಂಟ್ ನಲ್ಲಿ 5 ಬಾರಿ ಫೈನಲ್ಸ್ ಹೋಗಿದ್ದೀವಿ ನಾವು, ಇನ್ಕ್ಲೂಡಿಂಗ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಸೇರಿ. ಸೊ ಆ ಚೋಕರ್ಸ್ ಪಟ್ಟಿ ತಡ್ಕೊಳ್ಳೋಕ್ಕೂ ಇದೊಂದು ಕಾರಣ ಆಯ್ತು ಅಂತ ಹೇಳ್ಕೊಂಡು ದಿಸ್ ವಿಕ್ಟರಿ. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಬಹುಶಃ ಮುಂಬೈಗೆ ಅವ್ರು ಬಂದೀಗ ಸೇರ್ತಾ ಇರುವಂತಹ ಸಂದರ್ಭದಲ್ಲಿ, ಈಗ ಅಂದ್ರೆ ಡೆಲ್ಲಿಯಿಂದ ಮುಂಬೈಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯಾದಂಥದ್ದೊಂದು ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಂತಹ ಸಂದರ್ಭವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸರ್, ನೀವು ಹೇಳ್ದ ನಾವು ಅದನ್ನ ಹೇಳ್ತಿದ್ವಿ, ನಾವು ಒಂದು ಡಿಕೇಡಿಂದ ಅಥವಾ 10 ವರ್ಷದಿಂದ ಒಂದು ಟ್ರೋಫಿಯನ್ನು ಕೂಡ ಗೆದ್ದಿರಲಿಲ್ಲ, ICC ಟ್ರೋಫಿ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಸರ್ ಈ ಬಾರಿಯ ಟ್ರೋಫಿ ಗೆಲ್ಬೇಕಾದಂಥದ್ದು ನಮಗೆ? It's not the question of winning a trophy. It's the question of involvement into the game and thinking of bringing laurels to the country. See, now you have to perform to win. And this game has its glorious uncertainties. As in, no team can say, okay, we are the best in the world. There's a certain period, the period is there. Like for instance, 79 to 75 to 79, West Indies, best team in the world, right? Viv Richards, the best in the world, best batsman in the world, right? So on those basis, time changes according to, I mean, now West Indies is struggling to have a team properly, right? One time only Sri Lanka team. Now, that's right, yes. So on those basis, even other teams, now there have been other teams coming up. Nepal has come into the World Cup. USA, my God, yes. I think we should take that credit also. 83 members, we were invited by our expats in US to promote cricket. Okay. 84. The whole team was invited. We were taken care by the expats, not BCCI. So, aga alli interest ittu cricket. Yes. Only our expats. If you have seen the US team, any US player you saw, maybe one or two, I think they look fair, all right. They look like Americans, but they were all of Indian origin. Right, but it is picking up. I think there were a lot of American channels showing T20 games. Correct. America, yes, Canada, and my relatives out there also said that we are impressed by the way the television cameras have shown this great game, and it takes some time. US has always been a little behind. They see other countries first, whether economically or otherwise also. Yes, sir. Bande sir, kirmani sir, ಮತ್ತಷ್ಟು ಮಾತಾಡೋಣ ಇದ್ರ ಬಗ್ಗೆ. ಹೌದು, ಈಗ ಇಡೀ ಭಾರತ ಸಂಭ್ರಮದಲ್ಲಿ ಭಾಗಿಯಾಗೋಕ್ಕೊಂದು ಅವಕಾಶ. ಯಾಕಂತಂದ್ರೆ ನಮ್ಮ ಆಟಗಾರರು ಇವತ್ತು ಭಾರತಕ್ಕೆ ಬಂದಿಳಿದಿದ್ದಾರೆ. ಬೆಳಗ್ಗೆ ದೆಹಲಿ ಆಯಿತು, ಅದಾದ ನಂತರದಲ್ಲಿ ಪ್ರಧಾನಿ ಅವರ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದಾದ ನಂತರದಲ್ಲಿ ಈಗ ಮುಂಬೈಗೆ ಅವ್ರು ಬರ್ತಾ ಇರುವಂಥ ಸಂದರ್ಭ. ಸ್ವಲ್ಪ ಹೊತ್ತಿನ ನೀವು ಮುಂಚೆ ನೋಡ್ತಾ ಇದ್ರಿ, ಅವರು ಫ್ಲೈಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ವಾಟರ್ ಸಲ್ಯೂಟನ್ನು ಅವ್ರಿಗೆ ಕೊಟ್ಟಂಥದ್ದು. ಈ ಫಸ್ಟ್ ಫ್ಲೈಟ್ ಹಾಗೆ ಲಾಸ್ಟ್ ಫ್ಲೈಟ್ಗಳಿಗೆ ಹೇಗೆ ವಾಟರ್ ಸಲ್ಯೂಟನ್ನು ಕೊಡ್ತಾರೆ, ಅದೇ ರೀತಿಯಾಗಿ ಇವತ್ತು ತಂಡದ ಆಟಗಾರರು ಬಂದಂಥ ಸಂದರ್ಭದಲ್ಲೂ ಕೂಡ ಆ ಮಟ್ಟಿಗಿನ ಒಂದು ಗೌರವವನ್ನು ಅವರಿಗೆ ಸೂಚಿಸಿರುವಂಥದ್ದು.
ಸೊ ಅದರ ಮುಂದುವರೆದ ಭಾಗ ಈಗ ನಾವು ನೋಡೋದೇನು ಅಂತ ಅಂದರೆ ಈಗ ವಾಂಖೆಡೆ ಸ್ಟೇಡಿಯಂ ತನಕ ಒಂದು ಮೆರವಣಿಗೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳಾಗಿದೆ. 2007ರ ವರ್ಲ್ಡ್ ಕಪ್ಪನ್ನು ಗೆದ್ದಂಥ ಸಂದರ್ಭದಲ್ಲಿ ಹೇಗೊಂದು ಗ್ರ್ಯಾಂಡ್ ವೆಲ್ಕಮನ್ನು ಮಾಡಲಾಗಿತ್ತು, ಅದೇ ಮಾದರಿಯ ವೆಲ್ಕಮನ್ನು ಇದೀಗ ಭಾರತ ತಂಡದ ಆಟಗಾರರಿಗೆ ಮಾಡಲಾಗ್ತಾ ಇರುವಂಥದ್ದು. 2ನೇ ಬಾರಿಗೆ T20 ವರ್ಲ್ಡ್ ಕಪ್ಪನ್ನು ಗೆದ್ದಿರುವಂತಹ ತಂಡ, ಅದು ಕೂಡ 17 ವರ್ಷಗಳ ನಂತರದಲ್ಲಿ T20 ವರ್ಲ್ಡ್ ಕಪ್ ಗೆದ್ದಿರುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಸಂಭ್ರಮ ಸಹಜವಾಗಿ ದೇಶದಾದ್ಯಂತ ಇದೆ. ಇದು ನಾವು ಬೆಳಗ್ಗೆ ನೋಡ್ತಾ ಇದೀವಲ್ಲ, ಇದು ಬೆಳಗ್ಗೆ ಆಟಗಾರರು ಉಳ್ಕೊಂಡಿದ್ದಂಥ ಹೋಟೆಲ್ಗೆ ಅವರು ಹೋಗ್ತಾ ಇದ್ದಂಥ ITC ಮೌರ್ಯ ಒಂದು ವಿಶೇಷವಾದಂಥ ಒಂದು ಕೇಕನ್ನು ಅಲ್ಲಿದ್ದಂಥ ಶೆಫ್ಗಳು ತಯಾರು ಮಾಡಿಟ್ಟಿದ್ರು. ಅದು ವರ್ಲ್ಡ್ ಕಪ್ ಮಾದರಿಯ ಕೇಕ್, ಅದು ಅದನ್ನು ಬಂದಂಥ ಪ್ರತಿ ಆಟಗಾರರು ಕಟ್ ಮಾಡಿ ಒಳಗೆ ಹೋದಂಥದ್ದನ್ನು ನಾವು ನೋಡಬಹುದಾಗಿತ್ತು. ಅಂದರೆ ಅವ್ರು ಬಂದಂಥ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಂಭ್ರಮಿಸುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳು ಹೆಜ್ಜೆ ಹೆಜ್ಜೆಗೂ ಮಾಡ್ಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿತ್ತು. ವಿರಾಟ್ ಕೊಹ್ಲಿ ಕೂಡ ನಾವಲ್ಲಿ ನೋಡಬಹುದು, ಅವರು ಕೂಡ ಕೇಕ್ ಕಟ್ ಮಾಡಿ ಒಳಗೆ ಹೋದಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಜನ ನೋಡಿ, ಅಲ್ಲಿ ನೀವು ಮರೈನ್ ಡ್ರೈವ್ ಹತ್ರ ಒಂದು ಸಾವಿರಾರು ಜನ ಹೇಗೆ ಸೇರಿದ್ದಾರೆ ಅನ್ನುವಂಥದ್ದನ್ನು. ಇಷ್ಟು ಅಲ್ಲ, ಇವ್ರು 3 ಕಿಲೋಮೀಟರ್ ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಒಂದು ವಾಂಖೆಡೆ ಸ್ಟೇಡಿಯಂನಲ್ಲಿ ಈಗ ಆಲ್ರೆಡಿ ಬಂದು 2 ಗಂಟೆಗಿಂತ ಮುಂಚೆ ಬಂದು ಸುಮಾರು ಒಂದು 30-35 ಸಾವಿರಕ್ಕಿಂತ ಹೆಚ್ಚಿನ ಜನ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ಆ ಮಟ್ಟಿಗೆ ಇವತ್ತು ಮುಂಬೈ ಯಾಕೆ, ಈಗ ತಾನೇ ನಮ್ಮ ಜೊತೆಗಿದ್ದಂಥ ಕಿರ್ಮನಿ ಸರ್ ಅವರು ಕೂಡ ಹೇಳ್ತಾ ಇದ್ರು, ಮುಂಬೈ ಯಾಕೆ ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಆ ಮಟ್ಟಿಗೆ ಕ್ರೇಜ್ ಇದೆ ಅಂತಂದರೆ ನೋಡಿ, ಇಲ್ಲೇ ನಮಗೊಂದು ಉದಾಹರಣೆ ಸಿಗ್ತಾ ಹೋಗುತ್ತೆ. ಜನರು ಅಲ್ಲಿ ಕ್ರಿಕೆಟನ್ನು ಸಹಜವಾಗಿ ಆರಾಧಿಸ್ತಾರೆ. ಜೊತೆಗೆ BCCI ಅಂತ ಅಂದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ದೇಸಿ ತಂಡಗಳಂತ ಬಂದಾಗ ಮುಂಬೈ ಅದರದ್ದೇ ಆದಂಥ ಒಂದು ಹೋಲ್ಡನ್ನು ಇಟ್ಕೊಂಡಿರುವಂಥ ಒಂದು ತಂಡ ಕೂಡ ಹೌದು, ಒಂದು ಕ್ರಿಕೆಟಿಂಗ್ ಬೋರ್ಡ್ ಕೂಡ ಹೌದು. ಅಲ್ಲಿನ ಜನ ಕೂಡ ಅಷ್ಟೇ ಕ್ರಿಕೆಟನ್ನು ಆ ಮಟ್ಟಿಗೆ ಆರಾಧಿಸ್ತಾರೆ. ನೋಡಿ ಯಾವ ಮಟ್ಟಿಗೆ ಜನ ಸೇರಿದ್ದಾರೆ. ಆಮೇಲೆ ಭಾಳ ಮಳೆ ಆಗ್ತಾ ಇದೆ, ಮಳೆ ಕೂಡ ಲೆಕ್ಕಿಸ್ತಾ ಈ ರೀತಿಯಾಗಿ ಜನ ಸೇರಿದ್ದಾರೆ. ಮರೈನ್ ಡ್ರೈವ್ನ ದೃಶ್ಯಗಳು ಒಂದು ಕಡೆ ಕಿಕ್ಕಿರಿದು ತುಂಬಿರುವಂತಹ ಜನಸ್ತೋಮ, ಜನ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ನಮ್ಮ ಆಟಗಾರರೆಲ್ಲರೂ ಕೂಡ ಬರ್ತಾರೆ, ಅವರ ಒಂದು ಮೆರವಣಿಗೆ ನೋಡಬೇಕು, ನಮ್ಮ ನೆಚ್ಚಿನ ಆಟಗಾರರನ್ನು ನೋಡಬೇಕು ಅಂಥೇಳಿ ಸೇರಿರುವಂತಹ ಜನಸಮೂಹ. ಹಾಗೆ ಈ ಬಾರಿಯ ಒಂದು ವರ್ಲ್ಡ್ ಕಪ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಇಬ್ಬರ ಬಗ್ಗೆ ಅಂತೂ ಖಂಡಿತವಾಗ್ಲೂ ಮಾತಾಡಲೇಬೇಕು. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ಸೊ ರೋಕೋ ಅನ್ನುವಂಥ ಒಂದು ಟೀಮ್ ಅಪ್ ಏನಾಗಿದೆ, ರೋಕೋ ಇಬ್ಬರು ಕೂಡ ಅವರ ಒಂದು ಫ್ರೆಂಡ್ಶಿಪ್ ಕೂಡ ಅಷ್ಟೇ ವಿಶೇಷವಾಗಿರುವಂಥದ್ದು. ಇಬ್ಬರು ಕೂಡ ಒಬ್ರಿಗೊಬ್ರು ಪರಸ್ಪರ ಅಭಿನಂದಿಸುವಂಥದ್ದಾಗಿರಲಿ ಅಥವಾ ಬ್ಯಾಟ್ ಮಾಡುವಾಗಲೂ ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡುವಂಥ ಒಂದು ರೀತಿ ಹೌದು ನೋಡೋದಕ್ಕೆ ಖುಷಿ ಕೊಡುತ್ತೆ. ಸೊ ಹಾಗಾಗಿನೇ ಇವ್ರನ್ನ ರೋಕೋ ಜೋಡಿ ಅಂತಾನೆ ಕರೀತಾರೆ. ರೋಹಿತ್ ಶರ್ಮಾ ಒಂದು ಕಡೆ ಆ್ಯಂಡ್ ವಿರಾಟ್ ಕೊಹ್ಲಿ. ಸೊ ಬಟ್ ಇಬ್ಬರ ಟೆಂಪರ್ಮೆಂಟ್ ಬೇರೆ ಬೇರೆ. ಮಲ್ತೇಶ್, ನಾವು ಅನಿರೋಧ್ ನೀವು ನೋಡೋ ಹಾಗೆ ರೋಹಿತ್ ಶರ್ಮಾ ಕಾಮ್ ಅಂಡ್ ಕಂಪೋಸರ್ ಅನ್ನಿಸ್ತಾರೆ, ಬಟ್ ಸಿಟ್ಟು ಬಂದಾಗ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಬಟ್ ವಿರಾಟ್ ಕೊಹ್ಲಿ ಹೈಪರ್, ಪ್ರತಿಯೊಂದು ವಿಚಾರ ಅವ್ರು ರಿಯಾಕ್ಟ್ ಮಾಡೋ ರೀತಿ. ಬಟ್ ಸ್ಟಿಲ್ ಇವರಿಬ್ಬರ ಒಂದು ಜೋಡಿ ಇದೆಯಲ್ಲ, ಐ ಥಿಂಕ್ ನೋಡೋದಕ್ಕೆ ಖುಷಿ ಆಗುತ್ತೆ. ನ್ಯೂಸ್ ರಿಪೋರ್ಟ್ ಕೇಳ್ತಾರೆ, ರೋಹಿತ್ ಶರ್ಮಾ T20ಯಲ್ಲಿ ಫಾರ್ಮಲ್ಲಿಲ್ಲ, ನೀವು ರೋಹಿತ್ ಶರ್ಮಾನ ತೆಗಿಬೋದಾ ಅಂತ. ಅವಾಗ ವಿರಾಟ್ ಕೊಹ್ಲಿ ಆನ್ಸರ್ ಮಾಡ್ತಾರೆ, ನೀವು ರೋಹಿತ್ ಶರ್ಮಾ ಆ ಪ್ರೀವಿಯಸ್ ಸೀರೀಸಲ್ಲಿ ಅವ್ರು ತುಂಬ ಚೆನ್ನಾಗಿ ಆಡಿರ್ತಾರೆ, 100 ಹೊಡೆದಿರ್ತಾರೆ. ಸೊ ರೋಹಿತ್ ಶರ್ಮಾ ಅವ್ರಿಗೆ ತೆಗೆದು ಬಿಡೋಣ, ಯಾಕೆ ಬೇಡ, ಯಂಗ್ಸ್ಟರ್ಸಿಗೆ ಚಾನ್ಸ್ ಕೊಡೋಣ ಅಂತ. ಅವಾಗ ವಿರಾಟ್ ಕೊಹ್ಲಿ ಹೇಳ್ತಾರೆ, ರೋಹಿತ್ ಶರ್ಮಾನ ನೀವು ತೆಗಿಬೇಕಾ, ಕಂಪೇರ್ ಟು ಲಾಸ್ಟ್ ಸೀರೀಸ್ 2 ಮ್ಯಾಚ್ ನೀವು ಬಂದು ರೋಹಿತ್ ಶರ್ಮಾ ಆದಿಯಾಗಿ ಎಸ್ ಎಲ್ಲರೂ ಕೂಡ ಬರ್ತಾ ಇರುವಂಥ ದೃಶ್ಯಗಳು. ಸ್ಕೈ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಮ್ಯಾಚ್ನ ಹೀರೋ, ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ವರ್ಲ್ಡ್ ಕಪ್ ಫಿನಾಲೆಯ ಹೀರೋ, ಜೊತೆಗೆ ಬೇರೆ ಬೇರೆ ಆಟಗಾರರು ಯಜುವೇಂದ್ರ ಚಹಲ್ ಎಲ್ಲರೂ ಕೂಡ ಈಗ ಆಗಮಿಸಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶೋ ಕೂಡ, ರೋಡ್ ಶೋ ಕೂಡ ಆರಂಭವಾಗುತ್ತೆ. ಎಸ್, ರಾಹುಲ್ ದ್ರಾವಿಡ್, ಜಸ್ಪ್ರೀತ್ ಬೂಮ್ರಾ, ಸಪೋರ್ಟಿಂಗ್ ಸ್ಟಾಫ್ಸ್ ಎಲ್ಲರೂ ಕೂಡ ಬಂದಿರೋದು. ಮುಂಬೈಗೆ ಬಂದುಳಿದಿರುವಂಥ ಟೀಮ್ ಇಂಡಿಯಾ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂಥ ಕ್ಷಣ. ಈಗಷ್ಟೇ ಏರ್ಪೋರ್ಟ್ನ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಮುಂಬೈನ ಏರ್ಪೋರ್ಟ್ನಲ್ಲಿ ಈಗಷ್ಟೇ ಬಂದಿಳಿದಿರುವಂಥ ಟೀಮ್. ಐ ಥಿಂಕ್ ಹಾರ್ದಿಕ್ ಪಾಂಡ್ಯ ಕಪ್ಪು ಕೈಯಲ್ಲೇ, ಕಪ್ಪು ಬಿಟ್ಟೇ ಇಲ್ಲ ಹಾರ್ದಿಕ್ ಪಾಂಡ್ಯ. ಬಹುಶಃ ಯಾರೇ ತಗೊಂಡು ಫೋಟೋಸ್ ತೆಗೆಸ್ಕೊಂಡ್ರು ಕೂಡ ನಂತರ ಮತ್ತೆ ವಾಪಸ್ ಪಾಂಡ್ಯಾಗೆ ಕೊಡ್ಬೇಕನ್ಸುತ್ತದು. ಯಾಕಂದರೆ ಥ್ರೂ ಔಟ್ ದ ಜರ್ನಿ ನಾವು ನೋಡ್ತಾ ಇದ್ರೆ ಬೆಳಿಗ್ಗೆ ಅಫ್ಕೋರ್ಸ್ ರೋಹಿತ್ ಶರ್ಮಾ ಅವ್ರ ಹತ್ರ ಇತ್ತು, ಬಟ್ ಸ್ಟಿಲ್ ಹೆಚ್ಚು ಹೋಲ್ಡ್ ಮಾಡ್ತಾ ಇರೋದಂದ್ರೆ ಪಾಂಡ್ಯ ಅಫ್ಕೋರ್ಸ್ ಅನ್ಸುತ್ತೆ ಈ ಸೀರೀಸಲ್ಲಿ. ನೀವು ಹೇಳೋದಕ್ಕೆ IPL ಅಲ್ಲಿ ತುಂಬಾನೇ ಟೀಕೆಗಳಿಗೆ ಒಳಗಾದ್ರು. ಲೈಕ್ ಪರ್ಫಾರ್ಮೆನ್ಸ್ ಇಲ್ಲ, ಬ್ಯಾಟಿಂಗ್ ಬರ್ತಾ ಇಲ್ಲ, ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ. ಸೊ ಒನ್ಸ್ ಯಾವಾಗ ಟೀಮ್ ಅಲ್ಲಿ ಅವ್ರು ಆಸ್ ಅ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದಾಗ ತುಂಬಾ ಜನ ಕ್ವಶನ್ಸ್ ಮಾಡಿದ್ರು, ಯಾಕೆ ಹಾರ್ದಿಕ್ ಪಾಂಡ್ಯನ ನಾವು ವೈಸ್ ಕ್ಯಾಪ್ಟನ್, ಅವ್ರ ಫಾರ್ಮಲ್ಲೇ ಇಲ್ಲ, ರಿಷಬ್ ಪಂತನ ನೀವು ಮಾಡ್ಬೋದಲ್ಲ ವೈಸ್ ಕ್ಯಾಪ್ಟನ್ ಅಂತ. ಬಟ್
ಅದನ್ನೆಲ್ಲ ಬಿಟ್ಟು ದ ವೇ ಹಿ ಪರ್ಫಾರ್ಮ್ಡ್ ಅಲ್ಲ, ಹ್ಯಾಟ್ಸ್ ಆಫ್ ಇಲ್ಲಿ ಹಾರ್ದಿಕ್ ಪಾಂಡ್ಯಾಗೆ. ತುಂಬ ಕಷ್ಟ ಆ್ಯಸ್ ಎ ಕ್ರಿಕೆಟರ್, ಎಷ್ಟು ಪ್ರೆಷರ್ ಇರತ್ತಂದರೆ ಆ ಪ್ರೆಷರ್ನ ಅವ್ರು ಹ್ಯಾಂಡಲ್ ಮಾಡಿ ಅವರು ಬಂದಿದ್ದಾರೆ. ಒನ್ ಆಫ್ ದ, ಇವಾಗ ಹೇಳ್ತಾರೆ ವರ್ಲ್ಡ್ ಕಪ್ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಈ ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳಿದರು ಎಲ್ಲರೂ. ಸೊ ಅದೇ ಯಾರು ಟೀಕೆ ಮಾಡಿದ್ರಲ್ಲ, ಇವಾಗ ಅವರೇ ವರ್ಲ್ಡ್ ಕಪ್ ಹಾರ್ದಿಕ್ ಪಾಂಡ್ಯ ಇರಬೇಕಾಗಿತ್ತು, ಒಳ್ಳೆ ಸೆಲೆಕ್ಷನ್ ಇದು ಅಂತ. ಸೊ ಆ ಇದಕ್ಕೆ ಮೊನ್ನೆ ಅವರು ಅದು ನೋಡಿದಾಗ ತುಂಬಾ ಬೇಜಾರಾಯ್ತು. ಅಷ್ಟು ಟ್ರಾಲ್ ಮಾಡಿದ್ರು ಅವರನ್ನ. ಈಗ ನಾವು ದೇ ಆರ್ ಟೆಲಿಂಗ್ ಹಿ ಇಸ್ ದ ಹೀರೋ ಅಂತ. ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್. ಇನ್ನು ನೆಕ್ಸ್ಟ್ ಸೀರೀಸ್ ಅಲ್ಲಿ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಒಂದ್ ಸೆಕೆಂಡ್ ಇದೇ ಜನ ಮತ್ತೆ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಫ್ಕೋರ್ಸ್, ಬಟ್ ಅದು ಪ್ಲೇಯರ್ ಗೆ ಯೂಸ್ ಟು ಇಟ್ ಆಗಿರುತ್ತೆ. ಆಕ್ಚುಲಿ ಯೂಸ್ ಖಂಡಿತ ನೀವು ಯೂಸ್ ಟು ಆಗಿರತ್ತೆ, ಬಟ್ ಅವ್ರು ತುಂಬಾ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ರು. ಸೊ ಇದಾಗಿದ್ದಾಗ, ಬಟ್ ಅಲ್ಲಿಂದ ಆಸ್ ಎ ಕ್ರಿಕೆಟರ್ ನಾನು ಒಬ್ನೇ ಅಲ್ಲ, ಎಲ್ಲರೂ ಆಸ್ ಎ ಕ್ರಿಕೆಟರ್ ನಾವು ಒನ್ಸ್ ಬ್ಯಾಡ್ ಫೇಸ್ ಅಲ್ಲಿ ಇದ್ದಾಗ ನಾವು ಅದರಿಂದ ಆಚೆ ಬರೋದು ಹೆಂಗೆ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳಕ್ಕೆ ಆಗತ್ತೆ. ಬಟ್ ದ ವೇ ಹಾರ್ದಿಕ್ ಪಾಂಡ್ಯ, ಅದು ಇಂಥ ಸಚ್ ಅ ಬಿಗ್ ಇವೆಂಟ್ ಅಲ್ಲಿ ಅವ್ರು ಬಂದು ಪರ್ಫಾರ್ಮೆನ್ಸ್ ಮಾಡಿ ಕಪ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಹ್ಯಾಟ್ಸ್ ಆಫ್. ಎಸ್, ಮುಂಬೈನ ಏರ್ಪೋರ್ಟ್ನ ದೃಶ್ಯಗಳು ಈಗಷ್ಟೇ ಬಂದಿರುವಂತಹ ಟೀಮ್ ಇಂಡಿಯಾ. ಇನ್ನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ರೋಡ್ ಶೋ ಮುಂಬೈನ ನಾರಿಮನ್ ಪಾಯಿಂಟ್ನಿಂದ ಆರಂಭವಾಗಿ ಮರೀನ್ ಡ್ರೈವ್ ಮೂಲಕ ಹಾದು ಹೋಗಿ ವಾಂಖೆಡೆ ಸ್ಟೇಡಿಯಂ ತನಕ ಕೂಡ ಬರುತ್ತೆ. ನೋಡಿ, ಈಗ ಈ ಬಸ್ನಲ್ಲಿ ಹೊರಡ್ತಾರೆ. ಈ ಬಸ್ನಿಂದ ಸ್ಟಾರ್ಟ್ ಆಗುತ್ತೆ, ಏರ್ಪೋರ್ಟ್ನಿಂದ ಹೊರಡೋದಕ್ಕೆ ಅಂತ ಹೇಳಿ ಇರುವಂತಹ ಒಂದು ಬಸ್. ಸೊ ಅಲ್ಲಿಂದ ಬಹುಶಃ ನಾರಿಮನ್ ಪಾಯಿಂಟ್ಗೆ ಬಂದು, ಅಲ್ಲಿ ನಾರಿಮನ್ ಪಾಯಿಂಟಿಂದ ಬೇರೆ ಒಂದು ಬ್ಲೂ ಕಲರ್ ಯಾವುದೋ ಒಂದು ಬಸ್ ರೆಡಿ ಆಗಿದೆ. ಸೊ ಅಲ್ಲಿ ಆ ಒಂದು ಬಸ್ನಲ್ಲಿ ಮೆರವಣಿಗೆ ಕೂಡ ಆರಂಭವಾಗುತ್ತೆ. ಆಮೇಲೆ ನಿನ್ನೆನೂ ಸುಮಾರು ಬಾಬಡೋಸ್ನಿಂದ ಸುಮಾರು 16 ಗಂಟೆಗಳ ಜರ್ನಿ ಇವ್ರು ಮಾಡಿರುವಂತದ್ದು. ಅದು ವಿತೌಟ್ ಎಲ್ಲೂ ಕೂಡ ಒಂದು ಸ್ಟಾಪ್ ಇಲ್ಲಿತ್ತು ಕೂಡ ಅವ್ರಿಗೆ ಡೈರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿರುವಂತದ್ದು. ಅದಾದ ನಂತರ ಇವತ್ತು ಬೆಳಗ್ಗೆ ಮೋದಿ ಅವ್ರನ್ನ ಮೀಟ್ ಆಗಿರೋದು, ಅದಾದ ನಂತರ ಸಹಜವಾಗಿ ಅವರೆಲ್ಲ ದಂಡಿರುವಂತ ಸಂದರ್ಭ. ಬಟ್ ಈ ಖುಷಿಯಲ್ಲಿ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಬಿಡಿ, ಆ ರೀತಿಯಾಗಿದೆ. ಮತ್ತೆ ಇನ್ನೊಂದ್ ಸಂಗತಿ ಅಂದ್ರೆ, ಈತನೇ ಅನಿರುದ್ಧ ಅವ್ರು ಹೇಳ್ತಾ ಇದ್ದ ಹಾಗೆ ಪಾಂಡ್ಯ ಜೊತೆಗೇನೆ ಈ ವರ್ಲ್ಡ್ ಕಪ್ ಗೆಲ್ಬೇಕಾದಂತದ್ದು ಬಹಳ ಮಂದಿಗೆ ಒಂದು ಅನಿವಾರ್ಯತೆ ಇತ್ತು. ಒಂದ್ ರೀತಿ ಅವ್ರ ಕೆರಿಯರ್ ಅಂತ್ಯ ಟೈಮ್ ನಲ್ಲಿ ಇದ್ದಂತವ್ರು ಕೂಡ ಹೌದು. ಕೊಹ್ಲಿ ಹೌದು, ಅವ್ರು ಅದನ್ನ ಹೇಳಿದ್ರು, ಅದನ್ನ ಓಪನ್ ಸೀಕ್ರೆಟ್ ಅನ್ನುವಂಥದ್ದನ್ನ ಆ ನಂತರದಲ್ಲಿ ಹೇಳಿದ್ರು, ನಾನು ಅದನ್ನ ಹೇಗಿದ್ರು ರಿಟೈರ್ಡ್ ಆಗ್ಬೇಕು ಅನ್ನೋದು. ಯಾಕಂದ್ರೆ ಕೊಹ್ಲಿ ಅವ್ರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲೇ ಕೆಲವರು ಅದನ್ನ ಟೀಕೆ ಮಾಡಿದ್ದುಂಟು. ಅವರು IPL ಅಲ್ಲಿ ಅವ್ರು ಪರ್ಫಾರ್ಮ್ ಮಾಡಿದ ನಂತರದಲ್ಲಿ ಎಲ್ಲರೂ ಬಾಯಿ ಮುಚ್ಚಿದಿಲ್ಲ ಅಂತಂದ್ರೆ ಅಮೆರಿಕಾ ಪಿಚ್ಚು ಬಹಳ ಸ್ಲೋ ಪಿಚ್ಚು, ಕೊಹ್ಲಿ ಅವ್ರನ್ನ ಆಯ್ಕೆ ಮಾಡ್ಬೇಕಾ, ಇನ್ನೂ ಯಂಗ್ಸ್ಟರ್ಸ್ ಇದಾರೆ ಅವ್ರಿಗೆ ಮನೆ. ಬಟ್ ಯಾವಾಗ ಅವರು IPL ಅಲ್ಲಿ ಪರ್ಫಾರ್ಮ್ ಮಾಡಿದ್ರು, ಅದು ಓಪನರ್ ಆಗಿ ಬಂದು, ಸೊ ಅದು ಕೊಹ್ಲಿ ಅವ್ರನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಎಲ್ಲರ ಟೀಕಾಕಾರರ ಬಾಯಿ ಮುಚ್ಚೋದಕ್ಕೆ ಒಂದು ಕಾರಣ ಆಯ್ತು. ಬಹುಶಃ ಕೊಹ್ಲಿ ಅವ್ರು ಏನಾದ್ರು ಕೊನೆ ಪಂದ್ಯದಲ್ಲಿ ಪರ್ಫಾರ್ಮ್ ಮಾಡಿರ್ಲಿಲ್ಲ ಅಂತ ಅಂದಿದ್ರೆ, ಅಫ್ಕೋರ್ಸ್ ಏನಾದ್ರು ಗೆದ್ದಿದ್ರು ಕೂಡ ಅವ್ರಿಗೆ ಆ ಖುಷಿಯಲ್ಲಿ ಭಾಗಿಯಾಗೋದಕ್ಕೆ ಆಗ್ತಾ ಇರಲಿಲ್ಲ. ಅವರು ಅಗೈನ್ ಒಂದು ಕ್ವಶನ್ ಮಾರ್ಕ್ ಅನ್ನುವಂಥದ್ದು ಇದ್ದೇ ಇರ್ತಿತ್ತು. ಇನ್ನು ರೋಹಿತ್ ಶರ್ಮಾ ಅವರು ಹೌದು, ಕ್ಯಾಪ್ಟನ್ ಆಗಿ ICC ಟ್ರೋಫಿ ಗೆಲ್ಬೇಕು ಅನ್ನುವಂತ ನಿಟ್ಟಿನ ಅವ್ರ ಪ್ರಯತ್ನ ಇದರಿಂದ ಸಾಧ್ಯ ಆಯ್ತು. ಮುಂದೆ ಗೊತ್ತಿಲ್ಲ, ಇನ್ನು ODI ಅಥವಾ ಚಾಂಪಿಯನ್ಸ್ ಟ್ರೋಫಿ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದು. ಬಟ್ ಅಕಸ್ಮಾತ್ ಇಲ್ಲೂ ಗೆದ್ದಿರ್ಲಿಲ್ಲ ಅಂದ್ರೆ ಅವ್ರ ಕ್ಯಾಪ್ಟನ್ಸಿ ವಿಚಾರವಾಗಿ ಪ್ರಶ್ನೆ ಬರ್ತಾ ಇತ್ತು. ಅಗೇನ್ ಇನ್ ರಾಹುಲ್ ದ್ರಾವಿಡ್ ಅವರು 2021ರಿಂದ ಅವ್ರು ಕೋಚ್ ಆದ್ರೂ ಕೂಡ ಒಂದು ICC ಟ್ರೋಫಿ ಗೆಲ್ಲೋಕ್ ಆಗ್ಲಿಲ್ಲ ಅನ್ನುವಂಥದ್ದು ಒಂದಿತ್ತು. ಸೊ ಈ ಬಾರಿಯೂ ಕೂಡ ಅವ್ರು ಗೆದ್ದಿಲ್ಲ ಅಂದ್ರೆ ಮುಗೀತು, ಅವ್ರು ಪ್ಲೇಯರ್ ಆಗೂ ಗೆದ್ದಿಲ್ಲ, ನಾನಂತರಲ್ಲಿ ಕೋಚ್ ಆಗಿಯೂ ಗೆದ್ದಿಲ್ಲ. ಅಂಡರ್ 19 ನಲ್ಲಿ ಅವ್ರು ಗೆದ್ದಿರ್ಬೋದು, ಬಟ್ ಇದ್ರಲ್ಲಿ ಗೆಲ್ಲಿಲ್ಲ ಅನ್ನುವಂಥದ್ದಿತ್ತು. ಹೀಗೆ ಸುಮಾರು ಒಂದು 4-5 ಪ್ಲೇಯರ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಇದೊಂದು ರೀತಿ ಬಹಳ ಕ್ರೂಷಿಯಲ್ ಆಗಿದ್ದಂಥದ್ದಾಗಿತ್ತು. ಸೊ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದಂತ ಅಂದ್ರೆ ಇವರು ಟ್ರೋಫಿ ಗೆಲ್ಲೋ ಮುಖೇನವಾಗಿ. ಆಮೇಲೆ ಅದು ರಾಹುಲ್ ದ್ರಾವಿಡ್ ಅವರು ಹೇಗೊಂದು ಟೀಮ್ ನ ಬಿಲ್ಡ್ ಮಾಡೋದು ಅನ್ನುವಂಥದ್ದನ್ನ ಅಂದ್ರೆ 2000 ಅಂದ್ರೆ ಅಂಡರ್ 19 ಏನು ತಂಡಕ್ಕೆ ಅವರು ಕೋಚ್ ಆಗಿ ಎಗೈನ್ ಅಲ್ಲೂ ಕೂಡ ಅಷ್ಟೇ ಒನ್ಸ್ ಅವರು ಫೈನಲ್ಸಿಗೆ ಹೋಗ್ತಾರೆ, ಸೋಲ್ತಾರೆ. ಬಟ್ 2018ರಲ್ಲಿ ಮತ್ತೆ ಫೈನಲ್ಗೆ ಹೋಗಿ ಗೆಲ್ತಾರೆ ಇವರ ಕೋಚ್ ಅಲ್ಲಿ ಇದ್ದಂತ ತಂಡ. ಸೊ ಹಾಗಾಗಿ ಅಲ್ಲಿ ಅವ್ರು ಪ್ರೂವ್ ಮಾಡಿ ಬಂದಿದ್ರು. ಇಲ್ಲೂ ಅಷ್ಟೇ ಒನ್ಸ್ ಅವರು ಫೈನಲ್ಸಿಗೆ ಹೋದ್ರು ಕಳೆದ ಬಾರಿ, ಬಟ್ ಗೆಲ್ಲೋಕ್ಕಾಗ್ಲಿಲ್ಲ. ಇಲ್ಲಿ ಗೆಲ್ಲಕ್ಕ ಆಗುತ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಇದ್ದಂತ ಸಂದರ್ಭದಲ್ಲಿ ಗೆದ್ದು ತೋರಿಸಿದ್ದಾರೆ. ಹಾಗಾಗಿ ತಾನೊಬ್ಬ ಒಳ್ಳೆ ಕೋಚ್ ಅನ್ನೋದನ್ನ ಅವ್ರು ಮತ್ತೆ ಈಗ ಪ್ರೂವ್ ಮಾಡಿದ್ರು. ಜೊತೆಗೆ ಯಂಗ್ಸ್ಟರ್ಸ್ ಅನ್ನ ಅವರು ಟ್ರೈನ್ ಅಪ್ ಮಾಡಿದಂತ ರೀತಿಯ ಬಹಳ ಮಂದಿ ಈಗ ಏನು ನ್ಯಾಷನಲ್ ಟೀಮ್ ನಲ್ಲಿ ಮಿಂಚ್ತಾ ಇರುವಂತವ್ರು ಯಾರು, ರಿಷಬ್ ಪಂತ್ ಆಗಿರ್ಬೋದು, ಇವರು ಕೂಡ ರಾಹುಲ್ ದ್ರಾವಿಡ್ ಅವರ ಗರಡಿಯಲ್ಲೇ ಆಡ್ ಬಂದಂತವ್ರು. ಅದಾದ ನಂತರದಲ್ಲಿ ಇಶಾಂತ್ ಕಿಶನ್ ಆಗಿರ್ಬೋದು, ಹೀಗೆ ಬಹಳಷ್ಟು ಪ್ಲೇಯರ್ಸ್ ಗಳು ಇವರಿಂದ ಮೋಟಿವೇಟ್ ಆಗಿದ್ದಾರೆ, ಇವರಿಂದ ಟ್ರೈನ್ ಅಪ್ ಆಗಿದ್ದಾರೆ. ಸೊ ಅವರು ಮುಂದಿನ ದಿನಗಳಲ್ಲಿ ಭಾರತದ ಕ್ರಿಕೆಟ್ ಭವಿಷ್ಯಗಳಾಗಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. NCA ನಲ್ಲಿ ಇವರು ತಂದಂತ ಬದಲಾವಣೆ, ಸೊ ಇದೆಲ್ಲವೂ ಕೂಡ ಭಾರತ ತಂಡಕ್ಕೆ ರಾಹುಲ್ ದ್ರಾವಿಡ್ ಅವರ ಒಂದು ಅಮೋಘವಾದಂತ ಕೊಡುಗೆ ಇದೆ. ನಮ್ಗೊಂದು ಬೇಸರ ಇತ್ತು, ಏನು ಅಂತಾರೆ, ಕುಂಬ್ಳೆ ಅವರು ಕೋಚ್ ಆದಂತ ಸಂದರ್ಭದಲ್ಲಿ ನಮ್ಗೆಲ್ಲಕ್ ಆಗ್ಲಿಲ್ವಲ್ಲ ಒಬ್ಬ ಕನ್ನಡಿಗ ಕೋಚ್ ಆದಂತ ನಂತರದಲ್ಲಿ ಅಂತೇಳಿ. ಬಟ್ ಆ ಕೊರತೆಯನ್ನ ರಾಹುಲ್ ದ್ರಾವಿಡ್ ಅವರು ಇಲ್ಲಿ ನೀಗಿಸಿದ್ದಾರೆ ನೋಡಿ. ಬ್ಯೂಟಿಫುಲ್ ವಿಜುವಲ್ಸ್ ಮುಂಬೈನ ಏರ್ಪೋರ್ಟ್ ಗೆ ಬಂದು ಇಳಿದಂತಹ ಒಂದು ಟೀಮ್ ಇಂಡಿಯಾ. ಸೊ ಆ ಒಂದು ದೃಶ್ಯಗಳನ್ನ ಆಗ್ಲೇ ನಾವು ನೋಡ್ತಾ ಇದ್ದೀವಿ. ಆ ಒಂದು
ಆನರ್ ಹೇಗೆ ಸಿಗ್ತಾ ಇದೆ ಆ ತಂಡ ಇರುವಂತಹ ಒಂದು ಫ್ಲೈಟ್ ಅದು. ಆ ಫ್ಲೈಟ್ನ ಮುಂಭಾಗದಲ್ಲಿ ನಮ್ಮ ಭಾರತದ ಬಾವುಟವನ್ನ ಹಾರಿಸ್ತಾ 3 ಕಾರ್ಗಳು ಮುಂದೆ ಬರ್ತಾ ಇವೆ, ಹಿಂದೆ ಆ ಒಂದು ಫ್ಲೈಟ್. ಸೊ ಒಂದು ರೀತಿ ಹೆಮ್ಮೆ ಪಡುವಂತಹ ಒಂದು ಕ್ಷಣ, ಅದು ಖುಷಿಯಾಗುವಂತಹ ಒಂದು ಕ್ಷಣ. ಅಫ್ಕೋರ್ಸ್ ಈಗ ಏರ್ಪೋರ್ಟ್ಗೆ ಬಂದಿರುವಂತಹ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ಎಸ್